ಸೊ ಫೈನಲಿ ಇವತ್ತು ಮದುವೆ ವ್ಲಾಗ್ನ ಹಾಕ್ತಾ ಇದ್ದೀನಿ. ಸೊ ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೆಟ್ಸ್ ಚೂಸ್ ಪ್ರಪಂಚ ಕನ್ನಡ ವ್ಲಾಗ್ಸ್. ಸೊ ಎಸ್ ಗೈಸ್, ಇವತ್ತು ಬಂದು ಮದುವೆ ವ್ಲಾಗ್ ಅಫಿಷಿಯಲ್ ಆಗಿ ನನ್ನ ತಂಗಿಯ ಮದುವೆ ವ್ಲಾಗ್ನ ಹಾಕ್ತಿರೋದು. ಆ್ಯಂಡ್ ಎಸ್, ಬೆಳಗ್ಗೆ ಬೇಗ ಎದ್ದೆ ಅಲ್ಲ, ನೈಟ್ ಎಲ್ಲ ಮಲಗೇ ಇಲ್ಲ. ಲಿಟ್ರಲಿ ಒಂದು 5 ನಿಮಿಷ ಕೂಡ ಕಣ್ಣ ಮುಚ್ಚಿಲ್ಲ ಗೈಸ್. ಓಕೆ, ನೀವೆಲ್ಲ ಹೇಳ್ತೀರಾ ಲಕ್ಷ್ಮಿ ಏನು ನೀವು ಹೆಲ್ಪ್ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ. ಏನು ಗೊತ್ತಾ, ಅವೆಲ್ಲ ಪ್ರತಿಯೊಂದನ್ನು ರೆಕಾರ್ಡ್ ಮಾಡೋಕ್ಕಾಗಲ್ಲ. ನಾನು ಏನು ರೆಕಾರ್ಡ್ ಲೈಕ್ ನನ್ನ ಕೆಲಸ ಏನು ಗೊತ್ತಾ, ನಾನು ರೆಕಾರ್ಡ್ ಮಾಡ್ತೀನಿ. ಬಟ್ ನಾನು ಮಾಡೋ ಕೆಲಸನ ಯಾರು ರೆಕಾರ್ಡ್ ಮಾಡೋರಿಲ್ಲ. ನಂಗೆ ಅದನ್ನು ಅದು ತೋರಿಸ್ಬೇಕು ಅಂದರೆ ಒಂದು ಕ್ಯಾಮ್ರಾಮ್ಯಾನ್ನ ಇಟ್ಕೋಬೇಕಾಗುತ್ತೆ. ಎನಿವೇಸ್ ಗೈಸ್, ಕಮಿಂಗ್ ಬ್ಯಾಕ್. ಸೊ ಎಸ್, ನೈಟೆಲ್ಲ ಮಲಗಿಲ್ಲ. ಸೊ ಬೆಳಗಿನ ಜಾವನೇ ಬೇಗ ಫ್ರೆಶ್ ಅಪ್ ಆಗಿ ಇಲ್ಲಿ ರೆಡಿ ಆಗಕ್ಕಂತ ಕೂತಿದ್ದೀನಿ. ಆ್ಯಂಡ್ ಇವಾಗ ನನ್ನ ಮೇಕಪ್ ಮಾಡ್ತಿರೋದು ಅಪರ್ಣ ಅಕ್ಕ. ಸೊ ಇವ್ರ ಇನ್ಸ್ಟಾಗ್ರಾಮ್ ಪೇಜು ಮತ್ತು ನನ್ನ ಹೇರ್ ಸ್ಟೈಲಿಸ್ಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಗೈಸ್. ತುಂಬಾ ಫ್ರೆಂಡ್ಲಿ ಆಗಿದ್ದರು. ಅವರೇ ನನ್ನ ಸಾರಿ ಡ್ರಿಪ್ಪಿಂಗ್ ಕೂಡ ಮಾಡಿದ್ದು. ಸೊ ಅವ್ರದ್ದು ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಟ್ಯಾಗ್ ಮಾಡ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಪ್ರತಿಯೊಂದು ಇವೆಂಟ್, ಫಂಕ್ಷನ್, ಬರ್ಡೇ ಸೆಲೆಬ್ರೇಷನ್ಸ್ ಏನೇ ಆಗಿರಲಿ ಪ್ರತಿಯೊಂದಕ್ಕೂ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಓಕೆನಾ. ಸೊ ಕೇಳ್ತೀರಾ ಲಕ್ಷ್ಮಿ ಯಾಕೆ ನೀವು ಈಚೆ ಮೇಕಪ್ ಮಾಡ್ಕೋತಾ ಇದ್ದೀರಾ ಅಂತ. ನಂಗೆ ಆ್ಯಕ್ಚುಲಿ ರೂಮ್ ಸಿಕ್ಕಿಲ್ಲ ಗೈಸ್. ಎಲ್ಲ ರೂಮು ಫುಲ್ ಆಗಿದ್ದು. ಒಂದ್ರಲ್ಲಿ ಅಕ್ಕ ಮೇಕಪ್, ಒಂದ್ರಲ್ಲಿ ನನ್ನ ತಂಗಿ ಮೇಕಪ್, ಇನ್ನೊಂದ್ರಲ್ಲಿ ನನ್ನ ಕಸಿನ್ಸ್ ಎಲ್ಲ ಮಲಗಿದ್ದಾರೆ. ಸೊ ಪ್ರತಿಯೊಂದು ರೂಮು ಫುಲ್ ಆಗಿತ್ತು. ನನಗೆ ಲೈಕ್ ಆ ಒಂದು ಇದರಲ್ಲಿ ಸರಿ ನಾನು ಅಲ್ಲೇ ಮೇಕಪ್ ಮಾಡಿಸ್ಕೊಳಕ್ಕೆ ಹೋಗ್ತೀನಿ ಅಂತಂದರೆ ಸ್ವಲ್ಪ ತುಂಬ ಮೆಸ್ ಆಗಿಬಿಡುತ್ತೆ. ಅದಕ್ಕೆ ನಾನು ಇವ್ರಿಗೆ ಹೇಳಿದೆ, ಲೈಕ್ ಈ ಥರ ಈಚೆನೇ ಮೇಕಪ್ ಮಾಡ್ಕೊಳ್ಳೋಣ ರೂಮಿಂದ ಈಚೆಗೆ, ಲೈಕ್ ಈ ಥರ ಕಾರಿಡೋರ್ ಟೈಪ್ ಇರುತ್ತಲ್ಲ ಅಲ್ಲಿ ಅಂತ. ಪಾಪ ಅವ್ರು ಏನೋ ಬೇಜಾರು ಮಾಡ್ಕೊಂಡಿಲ್ಲ. ಸರಿ ಆಯಿತು, ಪರವಾಗಿಲ್ಲ, ನೋ ವರೀಸ್ ಅಂತ ಅಂದ್ಕೊಂಡು ಅಲ್ಲೇ ಮೇಕಪ್ನ ಮಾಡಿಸ್ಕೊಂಡ್ವಿ. ಸೊ ಮನೇಲಿ ಕೊನೆಯ ಮದುವೆ ಅಲ್ವಾ ನಂದು. ಇನ್ನು ನೆಕ್ಸ್ಟ್ ಮದುವೆ ಬೇಕು ಅಂತಂದರೆ 20 ವರ್ಷ ಕಾಯಬೇಕು ನಮ್ಮ ಮಕ್ಕಳದು. 20 ವರ್ಷನೋ 30 ವರ್ಷನೋ ಯಾರಿಗೆ ಗೊತ್ತು ಗೈಸ್. ಆವಾಗ ಯಾರು ಎಲ್ಲಿರ್ತಾರೆ ಅಂತಲೇ ಗೊತ್ತಿರಲ್ಲ. ಸೊ ಚೆನ್ನಾಗಿ ಓಕೆ, ಮನೆಯದು ಕೊನೆಯ ಮದುವೆ ಚೆನ್ನಾಗಿ ಮಾಡಿಸ್ಕೊಳ್ಳೋಣ, ಮೇಕಪ್ ಎಲ್ಲ ಚೆನ್ನಾಗಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ನಾನು, ಅಕ್ಕ, ಮಮ್ಮಿ, ನಂದು ಎಲ್ಲರೂ ತುಂಬ ಚೆನ್ನಾಗಿ ರೆಡಿ ಆಗಿದ್ವಿ. ಅಂದರೆ ಕೆಲವೊಬ್ರು ಹೇಳ್ತೀರಾ ನಿಮಗೆ ಮತ್ತು ಬ್ರೈಡ್ಗೆಲ್ಲ ಡಿಫ್ರೆನ್ಸ್ ಇರಲ್ಲ, ನೀವೇ ಅಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತ. ಸೊ ನಮ್ಮ ಮನಸ್ಸಲ್ಲಿ ಹಂಗಿಲ್ಲ ಗೈಸ್. ಆಬ್ವಿಯಸ್ ನಾನು ಏನೇ ಮೇಕಪ್ ಮಾಡಿಸ್ಕೊಂಡ್ರು ಅಥವಾ ಮಾಡಿಸ್ಕೊಂಡಲೇ ಹಾಗೆ ಇದ್ದರೂ ಬ್ರೈಡೇನೆ, ಆ ಗ್ಲೋ ನಿಮಗೆ ಬರಲ್ಲ. ಸೊ ಬ್ರೈಡ್ಗೆ ಮತ್ತು ಲೈಕ್ ನಾನ್ ಬ್ರೈಡರ್ಸ್ಗೆ ಅಥವಾ ಸಿಸ್ಟರ್ಸ್ಗೆಲ್ಲ ಕಂಪೇರ್ ಮಾಡೋಂಗೆ ಇಲ್ಲ. ಅವಳಿಗೆ ಅಂತ ಒಂದು ಸ್ಪೆಷಲ್ ಇದಿರುತ್ತೆ. ಸೊ ಎಸ್ ಗೈಸ್, ನಾವು ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದ್ವಿ. ನನಗೆ ನನ್ನ ಸೀರೆ ತುಂಬ ಇಷ್ಟ ಆಯಿತು ಗೈಸ್. ಸೀರೆನೂ ತುಂಬ ಇಷ್ಟ ಆಯಿತು. ಬ್ಲೌಸ್ ಡಿಸೈನ್ ಮಾತ್ರ ಸಕ್ಕತ್ತಾಗಿದೆ. ನಾನು ನಿಮಗೆ ಲೈಕ್ ಅಪ್ಕಮಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ. ಆಲ್ರೆಡಿ ಸುಮಾರು ಜನ ಕೇಳ್ತಾ ಇದ್ದೀರಾ ಎಷ್ಟಾಯಿತು, ಎಲ್ಲಿಂದ ಹೊಲಿಸಿದ್ರಿ, ಡಿಸೈನ್ಸ್ ತೋರಿಸಿ ಅಂತ. ಖಂಡಿತವಾಗ್ಲೂ ಅಪ್ಕಮಿಂಗ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಎಸ್, ನನ್ನ ಫೈನಲ್ ಲುಕ್ನ ತೋರಿಸ್ತೀನಿ ಬನ್ನಿ. ಸೊ ಯು ಗೋ, ನನ್ನ ಹೇರ್ ಸ್ಟೈಲ್ ಬಂದು ಈ ರೀತಿ ಜಡೆಬೆಲೆ ಹಾಕಿರೋದು ನಾನು. ಲೈಕ್ ಏನೋ ಒಂಥರ ಚೆಂದ ಕಾಣಿಸೋದು, ಏನು ಗೊತ್ತಾ. ಆ್ಯಂಡ್ ನಾವು ಲೈಕ್ ಬೇರೆಯವ್ರ ಮದುವೆ, ಕಸಿನ್ಸ್ ಮದುವೆ, ರಿಲೇಟಿವ್ಸ್ ಮದುವೆಲೆಲ್ಲ ಈ ಥರ ಜಡೆಬೆಲೆ ಹಾಕೋ ಚಾನ್ಸಸ್ ಕಡಿಮೆ ಇರುತ್ತೆ. ಇಲ್ಲ ಅಂತ ಹೇಳಲ್ಲ, ಬಟ್ ಚಾನ್ಸಸ್ ಕಡಿಮೆ ಇರುತ್ತೆ. ಅದೇ ನಮ್ಮ ಮನೆ ಮದುವೆ ಅಂತ ಅಂದರೆ ಇವೆಲ್ಲ ಹಾಕೋಬೋದಲ್ವ. ಸೊ ಚೆಂದ ಇರುತ್ತೆ ಅಂತ ಅಂದ್ಕೊಂಡು ಈ ರೀತಿ ಹೇರ್ ಸ್ಟೈಲ್ನ ಪ್ರಿಫರ್ ಮಾಡಿದ್ದು ನಾನು. ಆ್ಯಂಡ್ ಎಸ್ ಗೈಸ್, ಇದು ಬಂದು ನನ್ನ ಫೈನಲ್ ಲುಕ್. ನೋಡ್ಬೋದು ಸಾರಿ ಪ್ಲೇಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೇರ್ ಸ್ಟೈಲ್ ಆಲ್ರೆಡಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಸೊ ಇದು ಬಂದು ನನ್ನ ಮೇಕಪ್ ಮಾತ್ರ ಆಸಮ್ ಅಂತಲೇ ಹೇಳ್ಬೋದು ಗೈಸ್. ಹಾಗೆ ಹೇಳ್ದಂಗೆ ನನ್ನ ಹೇರ್ ಸ್ಟೈಲಿಸ್ಟ್ದು ಹಾಗೂ ಮೇಕಪ್ ಆರ್ಟಿಸ್ಟ್ದು ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಓಕೆ ಗೈಸ್, ಸೊ ಯಜಮಾನ ಇಲ್ಲಿಗೆ ಬಾ ರೀ, ನಾವು ಮದುವೆ ಆಗೋಣ ಬಾರಿ. ಮತ್ತೆ ಒಂದ್ಸತಿ ಮಾಡಿರೋ ತಪ್ಪು ಇನ್ನೊಂದ್ಸರಿ ಮಾಡಬಾರ್ದು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಮದುವೆ ಆಗೋಣ ಗೈಸ್. ಇಲ್ಲೇ ಗೈಸ್ ನನ್ನ ಮದುವೆ ಆಗಿದ್ದು, ಇದೇ ಚೌಟ್ರಿ, ಅದೇ ಮಂಟಪ, ಇದೇ ಗಂಡ, ಇವ್ರ ಜೊತೆನೇ ನಮ್ಮದು ಫ್ರೆಂಡ್ಸ್ಗೆ ಆಗ್ತದೆ ಸ್ವಲ್ಪ 15-20 ಸಾವಿರ ಜಾಸ್ತಿ ರೀ. ಅದು ಬಿಡ್ರಿ, ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಬೇಡ, ನಾನು ಹಾಕ್ಸ್ತಾ ಇದ್ದೀನಿ. ಬಿಕಾಸ್ ನೀವು ಯಾರು ಭಾವ, ನೀವು ನಾನು ನಮ್ಮ ಭಾವಂಗೆ ಹೇಳ್ತೀನಿ ರೀ, ಯಾಕೆ ಭಾವ, ಯಾಕೆ ಜಿಜು ನೀವು ಹಂಗೆ ಮಾಡಿಲ್ಲ ಅಂತ. ಬಟ್ ಎನಿವೇಸ್, ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು? ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ? ಸಾಕು, ಕೇಳೋಣ, ಸಾಕು, ತಡೆಯಕೈತೆ, ಸಾಕು. ಲಿಪ್ಸ್ಟಿಕ್ ಹೋಗುತ್ತೆ ರೀ. ಹಿಂಗೆ ಹೆಂಡತಿಗೆ ಬ್ಯೂಟಿಫುಲ್ ಆಗಿ ನೋಡಿದ್ರೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ ಅಂತೆ. ಹೌದಾ? ನನಗೆ ನನ್ನ ಹೆಂಡತಿ ಏನದು ಮೇಕಪ್ ಇದ್ರೆ ನೋಡಿದ್ರೆ ಪ್ರೀತಿ ಜಾಸ್ತಿ ಆಗುತ್ತೆ. ಯಾಕಂದರೆ ನಾನು ಜೋಕ್ ಹೇಳ್ತೇನೆ, ನಾನು ಮದುವೆ ಆದಾಗಂತ ಹೇಳ್ತಾ ಇದ್ದೀನಿ, ನಾನು ಲಕ್ಷ್ಮಿನ ಲಿಪ್ಸ್ಟಿಕ್ ಇದ್ರೆ ನೋಡೇ ಇಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಥಿಂಗ್ ಅಲ್ಲೂ ಉಜ್ಜಲ್ಲ ಲಿಪ್ಸ್ಟಿಕ್ ಹಾಕೊಂತಾಳೆ. ನಿಜ ತಾನೆ? ಇಲ್ಲ ನಿಜ ತಾನೆ ಗೈಸ್, ಇವತ್ತು ನಾನು ಯಜಮಾನ್ರು ಹ್ಯಾಂಡ್ಸಮ್ ಹಂಕಾಗಿ ಖಂಡಿತವಾಗ್ಲೂ ಕಾಣಿಸ್ತಾರೆ. ಬಿಕಾಸ್ ಇವತ್ತವರು ಪಂಚೆ ಹಾಕೋತಾ ಇದ್ದಾರೆ. ಆ್ಯಂಡ್ ನೆನ್ನೆ ಎಷ್ಟು ಉದ್ದ ಕಾಣಿಸ್ತಾ ಇದ್ದಾರೆ ನಿಜವಾಗ್ಲೂ ರೀ. ಸರ್, ನಾನೇ ಮದುವೆ ಹೆಣ್ಣು ಥರ ಫೀಲ್ ಆಗ್ತಾ ಇದೆ. ಐನೋ ನಾನು ಮದುವೆ ಹೆಣ್ಣು ಅಲ್ಲ, ಬಟ್ ಸ್ಟಿಲ್ ಮದುವೆ ಹೆಣ್ಣೋರ್ ಅಕ್ಕ ಅಲ್ವಾ. ಸೊ ಮದುವೆ ಹೆಣ್ಣು ಅನ್ನೋದು ಬಂದ್ಬಿಡುತ್ತೆ ಅಲ್ವಾ. ಹೌದಾ? ಮದುವೆ ಹೆಣ್ಣೋರ್ ಅಕ್ಕ ಅಂತಂದ್ರೆ ಮದುವೆ ಹೆಣ್ಣು ಅದರಲ್ಲೇ ಜಾಯಿನ್ ಆಯ್ತಲ್ಲ. ಇಲ್ಲ ಅಂತ ಹಂಗೇನೆ ನೀವು ಹಂಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಹಂಗೇನೆ ಬರೋದು. ಸೊ ಎನಿವೇಸ್ ಗೈಸ್, ನನ್ನ ಸೀರೆ ಹೇಗಿದೆ, ನನ್ನ ಮೇಕಪ್ ಹೇಗಿದೆ, ನನ್ನ ಹೇರ್ ಸ್ಟೈಲ್ ಹೇಗಿದೆ, ಪ್ಲೀಸ್ ಕಾಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ತುಂಬ 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 ಚೆನ್ನಾಗಿರುತ್ತೆ. ಮೋಸ್ಟ್ ಅವೇಟೆಡ್ ವ್ಲಾಗ್ ಆಗಿರುತ್ತೆ. ಫೈನಲಿ ಇವತ್ತು ನನ್ನ ತಂಗಿ ಮದುವೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಲೆಟ್ಸ್ ಎಂಜಾಯ್ ದ ಮೂಮೆಂಟ್. ಓಕೆನಾ? ಬನ್ನಿ.
ಓಕೆ, ಸೊ ಇಲ್ಲಿ ನೋಡ್ಬೋದು ನನ್ನ ತಂಗಿ ಫೋಟೋ ಶೂಟ್ ಮಾಡಿಸ್ಕೊತಾವಳೆ. ನನ್ನ ತಂಗಿ ಹಾಗೂ ಮೋಹನ್ ಇಬ್ಬರೂ ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಾ ಇದ್ದಾರೆ. ಯಾರ ದೃಷ್ಟಿನೂ ತಾಗದೇ ಇರಲಿ. ಎಲ್ಲರೂ ನನ್ನ ತಂಗಿಗೆ ಬ್ಲೆಸ್ಸಿಂಗ್ಸ್ ಕೊಡಿ, ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆ ಹೆಲ್ತ್ ಕೊಡಲಿ ಅಂತ. ಮೋಹನ್ ಪಾಪ ನೋಡಿ ನಿಂತ್ಕೊಂಡಿದೆ. ಅಲ್ಲಿಗೆ ಇಲ್ಲ ನಾನು ಬನ್ನಿ ತಿಂಡಿ ನಾನು ಹೊಟ್ಟೆ ಹಸಿಕೈತೆ. ರೆಡಿ ಇಲ್ವಾ ಗೈಸ್? ನೋಡ್ಬೋದು ನಮ್ಮ ಅಕ್ಕ ಫುಲ್ ರೆಡಿ ಆಗಿದ್ದಾಳೆ. ಹಾಯ್ ಅಕ್ಕ. ತುಂಬಾ ಚೆನ್ನಾಗಿ ಜ್ವೆಲ್ಸ್ ಇದೀನಿ, ಇವಾಗ ಹೋಗ್ಬಿಟ್ಟು ಜ್ವೆಲ್ಸ್ ಹಾಕೋಬೇಕು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು ಸೋ ಮಚ್. ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀವಿ. ಅಂಡ್ ನಮ್ಮ ಮಧುಮಗಳು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಮಧುಮಗಳು ಅಂತೂ ಫುಲ್ ಇವಾಗ ಡಿಮಾಂಡಿಂಗ್ ಹೈಪು ಎಲ್ಲಾನು ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊತಾವಳೆ. ನಾವು ಇದೆಲ್ಲ ಇದು ಬುಗುಡಿ ಆಗತ್ತಂದ್ರೆ ಇಲ್ಲ ಗೈಸ್. ಇವ್ರು ನನ್ನ ತಮ್ಮಂದ್ರೆ ನಮಗೆ ಗೊತ್ತೇ ಇದೆ ಪಾಪ ಎಷ್ಟು ಹೆಲ್ಪ್ ಮಾಡೋರು ಅಂತಂದ್ರೆ. ಯುವರ್ ಬಚ್ಚ ಯುವನ್ ಬಚ್ಚ ಮೇ ವಿಶ್ ಕರ್ತೀನ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗಾಡ್ ಬ್ಲೆಸ್ ಯು ವಿತ್ ಗುಡ್ ಹೆಲ್ತ್. ಓಕೆ, ಗಾಡ್ ಬ್ಲೆಸ್ ಯು ಯುವನ್. ಓಕೆ ಫ್ರೆಂಡ್ಸ್, ಫೈನಲಿ ಇವಾಗ ತಿಂಡಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ತಿಂಡಿ ಬಂದು ಇಡ್ಲಿ ಮತ್ತು ಇಡ್ಲಿ, ಉಪ್ಪಿಟ್ಟು ಬೇರೆ ಗೊತ್ತಿಲ್ಲ ಗೈಸ್, ನನಗೆ ತಿಂಡಿ ಗೊತ್ತಿಲ್ಲ. ನಾನು ಅವತ್ತು ಲಿಸ್ಟ್ ಓದಿದ್ದೆ ಫಸ್ಟು. ಆ್ಯಕ್ಚುಲಿ ಏನಪ್ಪ ಅಂದರೆ ನನಗೆ ಮೆನು ಗೊತ್ತಿಲ್ಲ, ನನಗೆ ಲಿಸ್ಟು ಗೊತ್ತಿಲ್ಲ, ನನಗೆ ಇದು ಗೊತ್ತಿಲ್ಲ. ಬಾ, ನಂಗೆ ಹೊಟ್ಟೆ ಹಸಿದೆ ಕಣಂಗೆ. ಊಟ ಇಲ್ದರೆ ನಂಗೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಊಟ ಈಸ್ ಊಟ. ಸೊ ಗೈಸ್, ಇದು ಬಂದು ಇವತ್ತು ನಂದು ಮದುವೆದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಕೇಸರಿ ಬಾತು, ಇಡ್ಲಿ, ಚಟ್ನಿ, ವಡೆ ಹಾಗೂ ಪೊಂಗಲು. ವೈ ಆಮ್ ಐ ಸೋ ಬ್ಯೂಟಿಫುಲ್? ಸಕಲಾಗಿ Sisters on sisters wedding, brothers on sisters wedding. ಹಿಂಗೆ ಗೈಸ್, ತಮ್ಮಂದಿರು ಕಷ್ಟಪಟ್ಟೆಲ್ಲ ಮಾಡ್ತಾರೆ. ಅಕ್ಕ ತಂಗಿರು ಮೇಕಪ್ ಹಾಕೊಂಡು ಬಡಿಸ್ಬಿಟ್ಟು ನನ್ನ ತಮ್ಮ ಗ್ರೇಟು. ಎಷ್ಟು ಓಡಾಡ್ದಾಗ ಗೊತ್ತಾ ಬಾಂಬೆಯಿಂದ ಬಂದು. ಇವನು ಮತ್ತು ಪ್ರವೀಣ್ ಅಂತ ಇದ್ದಾನೆ, ನೀವು ನೋಡಿರ್ತೀರಾ. ಇನ್ನೂರು ಎತ್ತಿಕೋ ಇಂದ वनका ये मैडम बोलो जरा बच्चे को ऐसा कुछ नहीं है, नहीं चाहिए अभी. ನನಗೆ ನಾನೇ ಮದುವೆ ಹೆಣ್ಣು ಥರ ಫೀಲ್ ಆಗ್ತಾಯಿದೆ. ಈ ಕರಿಬಳೆ ಇಲ್ಲೇ ಕುತ್ಕೊಂಡು ತಿಂಡಿ ಮಾಡಿದ್ದು, ಅಂದರೆ ನಮ್ಮ ಮದುವೆ ಟೈಮಲ್ಲ ಆಬ್ವಿಯಸ್ಲಿ ಇದೇ ಮಂಟಪ ಅಲ್ಲ. ಇಲ್ಲೇ ಕುತ್ಕೊಂಡು ಊಟ ಮಾಡಿದ್ದು, ತಿಂಡಿ ಮಾಡಿದ್ದು. ನಾನು ನಂದು ಮದುವೆ ಎಂಜಾಯ್ ಮಾಡ್ತಾ ಇದ್ದೀನ ಅಥವಾ ನನ್ನ ಮದುವೆ ರೀಕಾಲ್ ಮಾಡ್ತಾ ಇದ್ದೀನ, ಎರಡೂ ಕನ್ಫ್ಯೂಷನಲ್ಲಿ ಇದ್ದೀನಿ ಇವಾಗ. ಸಚ್ಚಿ ಮೇರೆ ರೀ ಹೇಳ್ರಿ. ಗೈಸ್, ನನ್ನ ಬಗ್ಗೆ ಮದುವೆ ತಿಂಡಿ ನೀವು ಕೂಡ ಹಾಂ, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇವಾಗ ನಾನು ನಮ್ಮ ಅಮ್ಮ ಹಾಗೂ ಅಕ್ಕ ಫೋಟೋಶೂಟ್ನ ಮಾಡಿಸ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಇದ್ರೆ ಅವ್ರು ಹೇಳಿದ್ರು, ಮೇಡಮ್ ನಿಮ್ಮ ಫ್ಯಾಮಿಲಿ ಜಾಸ್ತಿ ಫೋಟೋಸ್ ಇಲ್ಲ, ಅದು ಬೇಗ ಬೇಗ ತಗ್ಸ್ಕೊಳ್ಳಿ, ಆಮೇಲೆ ನೀವು ಸಿಗಲ್ಲ ಕೈಗೆ, ಶಾಸ್ತ್ರ ಅಂತ ಬ್ಯುಸಿ ಆಗಿಬಿಡ್ತೀರಾ ಅಂತ. ಆಯಿತು, ಹೇಗೋ ಬ್ಯುಸಿ ಅಂದರೆ ಹೇಗೋ ಬೇಗ ರೆಡಿ ಆಗಿದ್ವಲ್ಲ, ಸರಿ ಆಯಿತು ತಗ್ಸ್ಕೊಳ್ಳೋಣ ಅಂದ್ಕೊಂಡು ಇಲ್ಲಿ ತಗ್ಸ್ಕೊಳಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮ ಅಮ್ಮ ಬಂದಿದ್ದು ನಮ್ಮನ್ನ ಕರಿಯೋಕ್ಕೆ ಬನ್ನಿ ಹೋಗೋಣ ಅಂತ. ಬಟ್ ಮಮ್ಮಿನ ಅಲ್ಲಿ ನಿಲ್ಲಿಸ್ಬಿಟ್ಟು, ಮಮ್ಮಿ 5 ನಿಮಿಷ ಟೈಮ್ ಕೊಡು, ಮತ್ತೆ ಈ ಒಂದು ರೆಡಿ ಆಗೋದು, ಮತ್ತು ಈ ಒಂದು ಮೇಕಪ್ಪು, ಮತ್ತು ಈ ಒಂದು ಸಂಭ್ರಮ ಸಿಗಲ್ಲ, ಅದನ್ನು ಎಂಜಾಯ್ ಮಾಡು, ಶಾಸ್ತ್ರನೂ ಮಾಡು, ಅದ್ರ ಒಟ್ಟಿಗೆ ಸ್ವಲ್ಪ ಒಂದೆರಡು ಫೋಟೋಸು ತಗ್ಸ್ಕೊ ಅಂತ ಅಂದ್ಕೊಂಡು ಇಲ್ಲಿ ಫೋಟೋಸು ತೆಗಿತಾ ಇದ್ದೀವಿ.
ಆ್ಯಂಡ್ ಇವ್ರು ಬಂದು ಅರುಣಕ್ಕ ನಿಮಗೆ ಗೊತ್ತೇ ಇರ್ತಾರೆ. ಸೊ ನಂದು ಪ್ರತಿಯೊಂದು ಇವೆಂಟ್ ಇನ್ಫ್ಯಾಕ್ಟ್ ನಮ್ಮದು ಕೂಡ ಮುಂಚೆ ಎಲ್ಲ ಇವರೇನೇ ಮಾಡಿದ್ದು. ಆ್ಯಂಡ್ ಇವಾಗ ನಂದು ಹೂ ಮುಡಿಸೋ ಶಾಸ್ತ್ರ ಆಗಿರಲಿ, ಎಂಗೇಜ್ಮೆಂಟ್ ಆಗಿರಲಿ, ಅಥವಾ ಇವಾಗ ಮುಹೂರ್ತಂ ಲುಕ್ ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಂದು ಅಷ್ಟು ಬೇಗ ಒಪ್ಕೊಳ್ಳಲ್ಲ ಇದೆಲ್ಲ, ಬಟ್ಟೆ ಆಗಿರಲಿ ಮೇಕಪ್ ಆಗಿರಲಿ ಸ್ವಲ್ಪ ಒಳಗೆ ಟೈಮ್ ಬೇಕು, ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತೇಳಿ. ಬಟ್ ಅರುಣಕ್ಕ ಮೇಕಪ್ ತುಂಬಾ ಚೆನ್ನಾಗಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಅರುಣಕ್ಕ. ಹಂಗೇರಿ ಅಣ್ಣ ಹಾಗಲ್ಲ ಇಲ್ಲಿ ನೋಡ್ಕೊಂಡು ಹಾಕಿ, ಇಲ್ಲಿ ನೋಡಿ ಇಲ್ಲಿ ನೋಡಿ. सहस्रनामने पुरुषाय सहस्रने सहस्रकोटि युगधारणे ನೋಡಿ ಎಲ್ಲ ಇಲ್ಲಿ ನೋಡಿ. ಯಾರ್ದಾರು ATM ಕಳ್ಕೊಂಡಿದ್ದೀರಾ? ATM ಕಾರ್ಡು
ಬನ್ನಿ ಬನ್ನಿ. All set to get married. Okay, Nandu. So just few more hours. Few more hours. A few more minutes. ಕೆಲವೊಂದು ನಿಮಿಷಗಳು ಅಷ್ಟೇನೆ. ನನ್ನ ತಂಗಿ ಇವಾಗ ಮಿಸ್ಸಸ್ ಆಗ್ತಾಳೆ. ಆಲ್ ದಿ ವೆರಿ 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 ಬೆಸ್ಟ್ ನಂದು. ಯಾವಾಗಲೂ ಸೋಮಾರಿಯಾಗಿ ನಗ್ಮಂತ ಇರೋ. ಯಾವಾಗಲೂ ನಿಮ್ಮ ಅಕ್ಕಂದಿರು ಅಕ್ಕ ಮತ್ತೆ ನಾನು ಯಾವಾಗಲೂ ಏನೇ ಸಿಚುವೇಶನ್ ಏನೇ ಟೈಮ್ ಏನೇ ಆಗಲಿ ನಾವಿಬ್ಬರು ಯಾವಾಗಲೂ ನಿಮ್ಮ ಜೊತೆಲೇ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿರು ಖುಷಿಯಾಗಿ. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ಇದು ಒಂದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಆಬ್ವಿಯಸ್ಲಿ ಲೈಫ್ ಲಾಂಗ್ ಇವಾಗ ನಾವು ಕಾಲುಂಗ್ರನ ಹಾಕೋಬೇಕಾಗುತ್ತೆ. ಲೈಕ್ ಏನೋ ಒಂಥರ ಗೈಸ್, ನಂಗೆ ನಿಜವಾಗ್ಲೂ ಮಾತಲ್ಲೇ ಹೇಳಕ್ಕೆ ಬರ್ತಾರೆ. ಬಟ್ ಐ ಆಮ್ ಶ್ಯೂರ್ ನೀವೆಲ್ಲ ಯಾರು ನೋಡ್ತಾ ಇದ್ರಲ್ಲ ತುಂಬ ರಿಲೇಟ್ ಮಾಡ್ಕೋಬೋದು. ಯಾರೆಲ್ಲ ಮದುವೆ ಆಗಿರೋ ನನ್ನ ಬ್ಲಾಗ್ ನೋಡ್ತಾ ಇದ್ರೆ ಇವಾಗ ಪ್ರೆಸೆಂಟಾಗಿ, ನೀವು ನಿಮ್ಮ ಮದುವೆನ ರೀಕಾಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಹಾಗೂ ಇನ್ನು ಯಾರು ಮದುವೆ ಆಗಿಲ್ಲ ಖಂಡಿತವಾಗ್ಲೂ ನೀವು ಫ್ಯೂಚರಲ್ಲಿ ನಿಮ್ಮದು ಹಿಂಗೆ ಆಗುತ್ತೆ ಅಂತ ನಿಮಗೂ ಅನಿಸ್ತಿರ್ಬೋದಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಏನೋ ಒಂಥರ ಗೈಸ್, ನಿಜವಾಗ್ಲೂ ಅವತ್ತು ಲೈವಲ್ಲಿ ನೋಡಿದ್ಕು ಇವತ್ತು ಎಡಿಟ್ ಮಾಡ್ಬೇಕಾದ್ರೆ ನೋಡಿದ್ಕು ಅಲ್ಲ, ಏನೋ ಒಂಥರ ಇಮೋಷನು ಗೈಸ್. ಎನಿವೇ, ಸೊ ಇವ್ರು ಬಂದು ನಮ್ಮ ಅತ್ತೆ ಹಾಗೂ ಮಾವ, ಅಂದರೆ ನಮ್ಮ ಮಮ್ಮಿ ಇದ್ದಾರಲ್ಲ ಅವ್ರ ಅಣ್ಣ ಹಾಗೂ ಅದಕ್ಕೆ. ನನ್ನ ಮದುವೆ ಟೈಮಲ್ಲೂ ನಮ್ಮ ಮಾಮನೇ ನನಗೆ ಕಾಲುಂಗ್ರ ಹಾಕಿದ್ದು, ಹಾಗೂ ಇವಾಗ ನನ್ನ ತಂಗಿಗೂ ಕೂಡ ನಮ್ಮ ಮಾಮನೇ ಹಾಕ್ತಿರೋದು. ತುಂಬಾ ಖುಷಿ ಆಗ್ತಾ ಇದೆ. ಎಸ್ ಗೈಸ್, ತುಂಬಾ ಸ್ಪೆಷಲ್ ಫೀಲಿಂಗ್ ಇವೆಲ್ಲ. ಹಾನೆಸ್ಟ್ಲಿ ನಾನು ಈ ಕ್ಲಿಪ್ಪಿಂಗ್ಸ್ ಎಲ್ಲ ರಾಗ್ ಹಾಗಿಡೋಣ ಅಂತ ಅಂದ್ಕೊಂಡೆ. ಬಟ್ ಏನು ಗೊತ್ತಾ, ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಾ ಇದೆ. ಸೊ ಹಾಡಿಂದ ಕಾಪಿ ರೈಟ್ಸ್ ಬರುತ್ತೆ ಮತ್ತು ನಾನು ವಿಡಿಯೋ ಯೂಟ್ಯೂಬಿಂದ ಲೈಕ್ ಇದಾಗಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಥವಾ ಬೇರೆ ಮ್ಯೂಸಿಕ್ನ ಹಾಕ್ತಾ ಇದ್ದೀನಿ. ಎನಿವೇಸ್, ನಂದು ಈ ಟೈಮಲ್ಲಿ ತುಂಬಾ ಎಮೋಷ್ನಲ್ ಆಗಿದ್ರು. ನಮ್ಮ ಮಾಮ ಈ ಥರ ಕಾಲುಂಗ್ರ ಹಾಕ್ತಿದ್ದಿರ್ಬೇಕಾದ್ರೆ ಮತ್ತು ಬಾಸಣಿಗೆ ಕಟ್ಟಬೇಕಾದ್ರೆ ತುಂಬಾ ಎಮೋಷ್ನಲ್ ಆದವಳು. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಇಮೋಷ್ನಲ್ ಆದವಳು. ಓಕೆ, ಅಂದರೆ ಆ ಭಯ ಬೇಬಿ ಸ್ಟಾರ್ಟ್ ಆಯ್ತೋ ಅಥವಾ ಏನು ಅಂತ ಗೊತ್ತಿಲ್ಲ ಗೈಸ್, ಬಟ್ ಮಿಕ್ಸ್ ಫೀಲಿಂಗ್ ಇರುತ್ತಲ್ವಾ. ಕಾಲು ಆ ಥರದಲ್ಲ ಅಂತ ಕೂಡ ಎರಡು ತಗೋತಾರೆ. ನೀವು ವೈಡ್ ಸ್ವಲ್ಪ ಸೈಡು ಸ್ವಲ್ಪ ಸೈಡು ಸ್ವಲ್ಪ ಸೈಡು ಕಟ್ ಮಾಡಿ ಆ ಕಡೆ ಕೊಡೋದು.
राहवे केतवे नमः मृत्युंजयाय रुद्राय नीलकण्ठाय शम्भवे अमृतेशाय सर्वाय महादेवाय ते नमः इष्टदेवता कुलदेवता ವರ್ಕಾಗ್ತಾ ಇದೆಯಾ ಚೆಕ್ ಮಾಡೋಣ ಹಾಕೊಂಬಿಡು ತೆಗಿತಾ ಎಲ್ಲ ಸೆಟ್ ಲಕ್ಷ್ಮೀನಾರಾಯಣ ಧ್ಯಾನ ತಾಳಿ ಕಟ್ಟಬೇಕಾದ್ರೆ ಏನು ಫೋಕಸ್ ಮಾಡ್ತಾರೆ ತಾಳಿ ಕಟ್ಟಬೇಕಾದ್ರೆ ಫುಲ್ ವೈಡ್ ಆಗಿ ಹಿಂಗೆ ಫಸ್ಟ್ ಕ್ಯಾಂಡಿಡೇಟ್ ಹ್ಯಾಕ್ ಮಾಡಿ ಮಾಡ್ಬೋದು 24 ತಾಳಿ ನೆಕ್ಸ್ಟ್ ಅಲ್ಲ ಸಮರ್ಪಯಾಮಿ ಮಾಂಗಲ್ಯ ಮಾಂಗಲ್ಯನ ಎಲ್ಲರೂ ನಮ್ದು 2 ಸಿಂಹ ಎಲ್ಲರಿಗೂ ಮಾಂಗಲ್ಯವನ್ನು ತಗ್ಗಿಸಬೇಕು. ಓಂ ಧ್ರುವಂತೆ ರಾಜ
ಚಂದನಣ್ಣ ಗಾಡಿ ಬೇಕೀಗ ಅಣ್ಣ ಕ್ಯಾಮ್ರಾ ಒಂದ್ಸಲ ತಾಳಿ ತೋರಿಸ್ತೀಯಾ? ಇಲ್ಲೇ ಇವ್ರಿಗೊಂದ್ಸಲ ತೋರಿಸಿ. ನಾನು ಇನ್ನೊಂದು ತಗೊಂಡ್ಬಿಡ್ತೀನಿ. ಶುಭ ಸರ್ ಅಣ್ಣ 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 ನಾನು ಅವ್ರ ನೀವಲ್ಲ ಚಂದನಣ್ಣ ಸರಿ ಹೇಳ್ತೀನಿ ಸರ್ ಹಂಗೆ ಮಣಿ ತಗೋ ಹೆಂಗೆ ಕೇಳಿ ಹೇಳ್ಬೇಕಾ? ಹೆಂಗೆ ಕೇಳ ಬನ್ನ ಹ್ಞೂ ಬರ್ತಾ ಇದೆ ನೋಡಿ. ಆಯ್ತಾ ಒಂದು ರೌಂಡು ಹಂಗೆ ಇಲ್ಲಿ ನೋಡಿ ಮೇಡಮ್, ಇಲ್ಲಿ ನೋಡಿ ಬ್ರೋ ಸೂಪರ್. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ನಮ್ಮ ಕೆಲಸ ಇದಾದ್ಮೇಲೆ ಅವ್ರು ಹಾಲು ಬ್ಯಾಟ್ರಿ ಇದಕ್ಕೆ ನೀವು ಟ್ರೈ ಕೊಡಬೇಕಾಗಿಲ್ಲ.
ಬರ್ತಾ ಇದ್ದೀರಾ ಸರ್? ಇಲ್ಲಿ ನೋಡಿ, ಪುಡಿ ಕೊಡ್ತೀನಿ. ಇಲ್ಲಿ ನೋಡಿ ಸರ್. ಓಕೆ, ಬಿಡಬಾರ್ದು ಮೇಡಮ್, ಖಾಲಿ ಮಾಡಿಸಿ. ಕೈ ಬಿಡಬಾರ್ದು, ಕೈ ಬಿಡಬಾರ್ದು, ಕೈ ಬಿಡಬೇಡಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಕ್ಯಾಂಡಿಡೇಟ್ ತಗೊಳ ಹೋಗ್ತೀಯಾ? ಸರ್ ಮೇಡಮ್ ಇಲ್ಲಿ ನೋಡಿ. ಎಲ್ಲ ಹೋಗ್ತಿದ್ದೆ ಕಳ್ಳ ತಿಂಡಿ ಕಾರ್ಡ್ ಕೊಡ್ತೀನಿ. ಹಾಂ ನಡುತ್ತೆ ಖಂಡಿತ ಮೇಡಮ್. ಇಲ್ಲಿ ನೋಡಿ, ಹಾಗೇನೆ ಮುಹೂರ್ತ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಓಕೆ, ಕಣ್ಣು ಮುಚ್ಚಬೇಡಿ, ಕಣ್ಣು ಮುಚ್ಚಬೇಡಿ, ಮುಚ್ಚಬಾರ್ದು. ಮೇಡಮ್ ಇಲ್ಲಿ ನೋಡಿ, ಹಾಗೆ ಮತ್ತೇನಾ? ಬೇಗ 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 ಬೇಗ. ಸೊ ಎಸ್ ಗೈಸ್, ಮುಹೂರ್ತ ಆಯಿತು, ಲೈಕ್ ತಾಲಿ ಕಟ್ಟಿದ್ದೆಲ್ಲ ಆಯಿತು, ದಾರೆ ಒಯ್ದಿದ್ದು ಕೂಡ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಕ್ಲಿಪ್ಪಿಂಗ್ಸ್ ನಂಗೆ ಸಿಕ್ಕಿಲ್ಲ. ನಾನು ಅರುಣ್ ಅವರು ಅಕ್ಕ ಜೀಜೆಲ್ಲ ದಾರೆ ಒಯ್ದು ನನ್ನ ಹತ್ರ ಕ್ಲಿಪ್ಪಿಂಗೇ ಇಲ್ಲ ನೋಡಿ. ಹಾಗೇನೆ ಗೈಸ್, ಅಂದರೆ ರೆಕಾರ್ಡ್ ಆಗಿದೆ ಸರಿನಾ, ಬಟ್ ಅದು ಕೈಗೆ ಇವಾಗ ಸದ್ಯಕ್ಕೆ ಸಿಗ್ತಾ ಇಲ್ಲ. ಸೊ ಎಷ್ಟು ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇದೆ ಅಷ್ಟನ್ನ ಮ್ಯಾನೇಜ್ ಮಾಡಿಬಿಟ್ಟು ಹಾಕಿದ್ದೀನಿ. ಬಟ್ ನನಗೆ ಆಸೆ ಇತ್ತು ನನ್ನ ಬ್ಲಾಗಲ್ಲಿ ನಂದು ಅಕ್ಕದೆಲ್ಲ ಕ್ಲಿಪ್ಪಿಂಗ್ಸ್ ಆಗಬೇಕು, ದಾರಿದು ಆಬ್ವಿಯಸ್ ನನ್ನ ತಂಗಿ ಮದುವೆ, ಅದು ಬ್ಲಾಗ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಎಲ್ರದ್ದು ಅಂದರೆ ನನ್ನ ಹತ್ರ ಎಷ್ಟು ಜನದ್ದು ಈ ಥರ ದಾರಿ ಒಯ್ದು ಕ್ಲಿಪ್ಪಿಂಗ್ಸ್ ಇದೆಯಲ್ಲ ಅದನ್ನ ಹಾಕಿದ್ದೀನಿ. ಬಟ್ ನಂದು ನಾವು ನಮ್ಮ ಅಕ್ಕದೇ ಇಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ. ಎನಿವೇಸ್ ಗೈಸ್, ಸೊ ಎಸ್, ಇವಾಗ ಅಂದರೆ ದಾರೆ ಎಲ್ಲ ಆದಮೇಲೆ ಕೆಲವೊಂದು ಸ್ವಲ್ಪ ಪೂಜೆ ಮತ್ತು ಶಾಸ್ತ್ರಗಳೆಲ್ಲ ಮಾಡಿಸ್ತಾ ಇದ್ದಾರೆ. ಸೊ ಮದುವೆ ಮಾತ್ರ ತುಂಬ 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 ಚೆನ್ನಾಗಾಯಿತು. ಇನ್ಫ್ಯಾಕ್ಟ್ ಇನ್ನೊಂದು ಏನು ಗೊತ್ತಾ, ನಾವು ಎಷ್ಟು ಜನನ ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜನನೇ ಬಂದರು ಅಂತಲೇ ಹೇಳ್ಬೋದು. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಯಾರೆಲ್ಲ ಬಂದರು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಬರೋಕ್ಕೆ ಆಗಿಲ್ಲ ದಟ್ಸ್ ಓಕೆ, ಖಂಡಿತವಾಗ್ಲೂ ನಾವು ಒಂದು ದಿವಸ ಮೀಟ್ ಆಗೋಣ, ಓಕೆನಾ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಒಂಥರ ಸರ್ಪ್ರೈಸೇ ಸಿಕ್ತು ನನಗೆ. ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ದರು. ಅದು ಹೇಗೆ ಲೈಕ್ ಅವ್ರ ಕಾಮೆಂಟ್ಸ್ ಎಲ್ಲ ಓದಿ ಗೆಸ್ ಮಾಡಿ ಬಂದಿರೋದು, ಅಷ್ಟು ದೂರದಿಂದ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಕೂಡ ಬಂದಿದ್ದಾರೆ ಕೆಲವೊಬ್ಬರು. ಅದನ್ನು ಕೂಡ ಅವ್ರ ಸ್ಟೋರಿನ ಹೇಳ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ಥ್ಯಾಂಕ್ ಯು ಬಿಟ್ಟು ನನಗೆ ಇವಾಗ ಏನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ದೇವ್ರು ನಿಮ್ಮೆಲ್ರಿಗೂ ತುಂಬ ಒಳ್ಳೇದು ಮಾಡಲಿ, ಓಕೆನಾ. ತುಂಬ ಖುಷಿ ಆಯಿತು. ಇಷ್ಟು ದೂರದಿಂದ ನಮಗೋಸ್ಕರ ಇಷ್ಟೊಂದು ಇಷ್ಟಪಟ್ಟು ಬಂದವರೆ, ನಾವು ಅಷ್ಟೇ ಇಷ್ಟಪಡ್ತೀವಿ. ಇಷ್ಟಪಟ್ಟು ಒಂದ್ಸರಿ ದಾವಣಗೆರೆಗೆ ಆದಷ್ಟು ಬೇಗ ಬರ್ತೀವಿ, ಬೇಗ ಬರ್ತೀವಿ, ಕಾಯ್ತಾ ಇರ್ತೀವಿ, ಖಂಡಿತ ಬರ್ತೀವಿ. ನಾವೆಲ್ಲರೂ ಬರ್ತೀವಿ, ಫ್ಯಾಮಿಲಿ. ರೆಡಿ, ಎಲ್ಲರಿಗೂ ಗೊತ್ತಾಯ್ತಲ್ಲ? ಓಕೆ, ರೆಡಿ? ಎಸ್, ರೆಡಿ ರೆಡಿ, 3, 2, 1 ಗೋ. ಸುಮ್ಮನೆ ನಿಂತಿದ್ರಿ, ನಾನೇ ಹಾಕೋಬೋದಿತ್ತು ವಾಯ್ಸ್. ಇದು ಆಕ್ಷನ್ ಇರ್ಬೇಕು ಏನಾದ್ರು. ಈ ವಾಯ್ಸ್ ಎಲ್ಲ ನಾನೇ ಹಾಕೊಂತೀನಿ, ಏನಾದ್ರು ಆಕ್ಷನ್. ನೋಡಿ ಅಲ್ಲಿ ಬಂತು ರೆಡಿ ರೆಡಿ ಗೈಸ್. ನೀವು ಅಪೋಸಿಟ್ ನಿಂತ್ಕೊಳ್ಳಿ, ಸ್ವಲ್ಪ ಈ ಕಡೆ ಬನ್ನಿ. ಫೈನ್, ಓಕೆ, ರೆಡಿನಾ? ಓಕೆ, ಎಸ್, ರೆಡಿ ರೆಡಿ, 3, 2, 1 ಗೋ. ಸರ್, ಇನ್ನೊಂದ್ಸಲ ಕಿಸ್ ಮಾಡ್ತೀನಿ. ಸೊ ಮದುವೆ ಫೈನಲಿ ಮದುವೆ ಮುಗೀತು. ಮದುವೆ ವ್ಲಾಗ್ಗೋಸ್ಕರ ಅಷ್ಟೊಂದು ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮದುವೆ ವ್ಲಾಗ್ ಕೂಡ ಬಂದಾಯಿತು, ಲೈವ್ ಹೋಗಾಯಿತು. ನಿಮ್ಮ ಕಾಮೆಂಟ್ಸ್ ಕೂಡ ಇವಾಗ ಇನ್ನೇನು ಓದ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸದಾ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಪ್ರತಿಯೊಂದು ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಖಂಡಿತವಾಗ್ಲೂ ನಾನು ಪ್ರೇ ಮಾಡಬೇಕಾದ್ರೆ ದೇವರೇ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತಲೇ ಕೇಳ್ಕೊಳ್ಳೋದು ಫಸ್ಟು. ಬಿಕಾಸ್ ಆಬ್ವಿಯಸ್ಲಿ ನಂಗೆ ಎಲ್ಲರದ್ದು ಹೆಸರು ಅಂತ ಗೊತ್ತಿಲ್ಲ, ಬಟ್ ನನ್ನ ಫ್ಯಾಮಿಲಿ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ನೆಕ್ಸ್ಟು ನಂದು ಇವಾಗ
ಇವಾಗ ಅವಳ ಮನೆಗೆ, ಇವಾಗ ಈ ಮನೆಯಿಂದ ಅವಳ ಮನೆಗೆ ಹೋಗುವಂಥ ಸಮಯ ಕೂಡ ಬಂತು. ಸೊ ನೆಕ್ಸ್ಟ್ ವ್ಲಾಗ್ ಕೂಡ ಇನ್ನೂ ತುಂಬ ಚೆನ್ನಾಗಿದೆ, ಅದು ಕೂಡ ವೆಯ್ಟ್ ಮಾಡಿ. ಇನ್ನೇನು ಒಂದು ದಿವಸ ಅಷ್ಟೇ, ನಾಳೆನೇ ಈ ವ್ಲಾಗ್ನ ಆಲ್ಮೋಸ್ಟ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ನಾಳೆ ಅಥವಾ ನಾಳಿದ್ದು. ಸೊ ಎಸ್ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.